ನಾವಿಲ್ಲಿ ನೋಡ್ತಾ ಇರೋಂಥ ದೃಶ್ಯ ಯಾವುದೋ ಪಾಕಿಸ್ತಾನದ್ದೋ ಬಾಂಗ್ಲಾದೇಶದ್ದೋ ಅಲ್ಲ, ಇದು ನಮ್ಮ ಬೆಂಗಳೂರಲ್ಲೇ ನಡೆದಿರುವಂಥದ್ದು. ಇಂತಹ ಸೀನ್ಗಳನ್ನ ನಾವು ರೆಗ್ಯುಲರ್ ಆಗಿ ಕೇವಲ ಸಿನಿಮಾಗಳಲ್ಲಿ ಮಾತ್ರ ನೋಡಕ್ ಸಾಧ್ಯ. ಆದ್ರೆ ನಮ್ಮ ಕಾಂಗ್ರೆಸ್ ಗವರ್ನಮೆಂಟ್ ಇದನ್ನೆಲ್ಲ ನಿಜವಾಗ್ಲೂ ನೋಡೋಂಥ ಸೌಭಾಗ್ಯನ ಕರ್ನಾಟಕದ ಜನತೆಗೆ ಮಾಡಿಕೊಟ್ಟಿದೆ. ಲೈಟ್ ಶೋ, ಡ್ರೋನ್ ಶೋ ತರ ಇದು ಮಚ್ಚು ಲಾಂಗು ಶೋ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದ ಬ್ರ್ಯಾಂಡ್ ಬೆಂಗಳೂರಿನ ಮೊದಲನೇ ಸ್ಟೆಪ್ಪು ಇದೆ ಅಂತ ಕಾಣುತ್ತೆ. ನೋಡಿ, ಮಧ್ಯರಾತ್ರಿಯಲ್ಲಿ ಈ ಯುವಕರ ಗ್ಯಾಂಗು ಹೇಗೆ ಅಲ್ಲಿ ಮಚ್ಚು ಲಾಂಗುಗಳನ್ನ ಹಿಡ್ಕೊಂಡು ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸುವಂತ ಕೆಲಸ ಮಾಡ್ತಾ ಇದೆ ಅಂತ. ಇನ್ನ ಇವರೆಲ್ಲ ಯಾವ ಕೋಮಿಕ್ ಸೇರಿದವರು ಅಂತ ಹೇಳೋದೇನು ಬೇಡ ಬಿಡಿ. ಈಗ ಬಂದಿರೋ ಮೂಲಗಳ ಪ್ರಕಾರ ಇವರಲ್ಲಿ ಆಲ್ರೆಡಿ 5 ಜನದ ಅರೆಸ್ಟ್ ಆಗಿದೆ. ಆ 5 ಜನನು ಅದೇ ಕೋಮಿಗೆ ಸೇರಿದವರು. DJ ಹಳ್ಳಿಯ ಅದ್ನಾನ್, ನಯಾವತ್ ಉಲ್ಲಾ, ಸಾಹಿದ್ ಹುಸೇನ್, ನಯೀಂ ಪಾಷಾ, ಅರಾಫತ್ ಅನ್ನೋರನ್ನ ಆಲ್ರೆಡಿ ಪೊಲೀಸ್ನವರು ಬಂಧಿಸಿದ್ದಾರೆ. ಈಗ ಪ್ರಶ್ನೆ ಇರುವಂತದ್ದು ಇವ್ರನ್ನ ಬಂಧಿಸಿರುವಂತದ್ದಲ್ಲ, ಇನ್ನ ಸ್ವಲ್ಪ ದಿನಗಳಲ್ಲೇ ಇವರು ಮತ್ತೆ ಹೊರಗಡೆ ಬರ್ತಾರೆ. ಈಗ ಪ್ರಶ್ನೆ ಇರುವಂತದ್ದು ಇವರಿಗೆ ಇಷ್ಟೊಂದು ಧೈರ್ಯ ಹೇಗ್ ಬರ್ತಾ ಇದೆ, ಇಷ್ಟೊಂದು ಮಚ್ಚು ಲಾಂಗುಗಳ ಸಪ್ಲೆ ಎಲ್ಲಿಂದ ಆಗ್ತಾ ಇದೆ. ಮೊನ್ನೆ ತಾನೇ ಉದಯಗಿರಿ ಪ್ರಕರಣವನ್ನ ನೋಡಿರ್ಬೋದು, ಅಲ್ಲೂ ಕೂಡ ಕೆಲವು ಗಂಟೆಗಳಲ್ಲಿ ಮೂಟೆಗಟ್ಟಲೆ ಕಲ್ಲಿನ ಸಪ್ಲೆ ಆಗುತ್ತೆ. ಆ ಸಪ್ಲೆ ಎಲ್ಲಿಂದ ಆಯ್ತು? ಈ ರೀತಿ ನಡು ರಾತ್ರಿಯಲ್ಲಿ ಮಚ್ಚು ಲಾಂಗುಗಳ ಶೋ ಕೊಟ್ಟು ಜನರಲ್ಲಿ ಭಯ ಹುಟ್ಟಿಸ್ತಾ ಇರೋದಕ್ಕೆ ಕಾರಣ ಏನು? ಕೇವಲ ಅನ್ಯ ಕೋಮಿನ ಬಗ್ಗೆ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಗಡಿಪಾರು ನೋಟಿಸ್ ಕೊಡೋ ನಮ್ಮ ಪೊಲೀಸ್ನವರು ಇಂಥವ್ರಿಗೆ ಯಾವ ಶಿಕ್ಷೆ ಕೊಡ್ತಾರೆ ಕಾದ್ ನೋಡ್ಬೇಕಿದೆ. ಇನ್ನು ಕೊನೆದಾಗಿ ನಮ್ಮ ಹೋಮ್ ಮಿನಿಸ್ಟ್ರು ಇವರು ಮೊಂಡಾಗಿರೋ ಮಚ್ಚನ್ನ ಸಾಣೆ ಇಡ್ಸಕ್ ತಗೊಂಡೋಗ್ತಾ ಇದ್ರು ಅಷ್ಟೇ. ಇವೆಲ್ಲ ಒರಿಜಿನಲ್ ಮಚ್ಚುಗಳಲ್ಲ, ಡೂಪ್ಲಿಕೇಟ್ ಮಚ್ಚುಗಳು. ಇವರು ವೀಲಿಂಗ್ ಮಾಡ್ತಾನೆ ಇರ್ಲಿಲ್ಲ, ಇವರು ಆಟ ಆಡ್ಕೊಂಡು ಮನೆಗೆ ಹೋಗ್ತಾ ಇದ್ರು ಅಷ್ಟೇ. ಇಂಥ ಸ್ಟೇಟ್ಮೆಂಟ್ಗಳನ್ನ ಕೊಡದೇ ಇದ್ರೆ ಸಾಕು.